ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹುಮ್ನಾಬಾದ್ ಕೈಗಾರಿಕಾ ಪ್ರದೇಶದಲ್ಲಿನ ಕೆಮಿಕಲ್ ಕಂಪನಿ ಕಳ್ಳಾಟ ಈಗ ಬಯಲಾಗಿದೆ. ನೆಲದಲ್ಲಿ ಹೂತಿಟ್ಟ ಕೆಮಿಕಲ್ ತ್ಯಾಜ್ಯ PPPL ಕಂಪನಿ ವಿರುದ್ಧ ಕೇಸ್ ದಾಖಲಾಗಿದೆ. ಇನ್ನು ಅಪಾಯಕಾರಿ ಕೆಮಿಕಲ್ ಹೂತಿಟ್ಟಿದ್ದ ಕಂಪನಿ ಮಾಲೀಕ ಪಾಂಡುರಂಗ ವಿರುದ್ಧ ಕೇಸ್ ದಾಖಲಾಗಿದೆ. 2024ರ ಜನವರಿ ತಿಂಗಳಲ್ಲೇ ಕಂಪನಿಯನ್ನ ಕ್ಲೋಸ್ ಆಗಿದ್ರು ಕೂಡ ಕೆಮಿಕಲ್ ಅನ್ನ ಸಂಗ್ರಹ ಮಾಡ್ತಾ ಇದ್ರು. ಇದೇ ಜುಲೈ 8ರಂದು PCB ಅಧಿಕಾರಿಗಳು ತಪಾಸಣೆಯನ್ನ ನಡೆಸಿದಾಗ ಈ ಕಳ್ಳಾಟ ಬಯಲಾಗಿದೆ. ಕೆಮಿಕಲ್ ನೆಲದಲ್ಲಿ ಹೂತಿಟ್ಟು ಅದರ ಮೇಲೆ ಮಣ್ಣು ಹಾಕಿ ಮುಚ್ಚಿದ್ದು ಬೆಳಕಿಗೆ ಬಂದಿರುವಂತದ್ದು. ಇನ್ನು ನಿರಂತರ ಕೆಮಿಕಲ್ ಅವಾಂತರವಾಗ್ತಾ ಇದ್ರೂ ಕೂಡ ಕಠಿಣ ಕ್ರಮಕ್ಕೆ ಈಗಾಗಲೇ ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ಹಿಂದೆಯೂ ಕೂಡ ಮೊಳಕೆರಾದಲ್ಲಿ ಕೆಮಿಕಲ್ ಬ್ಲಾಸ್ಟ್ ಕೈಗಾರಿಕಾ ಪ್ರದೇಶದಲ್ಲಿ ಏಕಾಏಕಿ ಬೆಂಕಿ ಹತ್ಕೊಂಡಿತ್ತು. ಕೈಗಾರಿಕಾ ಪ್ರದೇಶದಲ್ಲಿ ಕೆಮಿಕಲ್ ತ್ಯಾಜ್ಯ ಸುಟ್ಟಿದ್ರಿಂದ ಹೊತ್ತುಕೊಂಡಿದ್ದ ಬೆಂಕಿ. ಇನ್ನು ಈಗಾಗಲೇ ನೆಲದಲ್ಲಿ ಹೂತಿಟ್ಟ ಕೆಮಿಕಲ್ ತ್ಯಾಜ್ಯ ಕೆಮಿಕಲ್ ಕಂಪನಿಯ ಜೊತೆ ಹುಮ್ನಾಬಾದ್ ಶಾಸಕ ಶಾಮೀಲು ಆರೋಪ ಕೇಳಿಬಂದಿದೆ. ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿರುವಂತದ್ದು. ಕೆಮಿಕಲ್ ಕಂಪನಿ ಬಂದ್ ಮಾಡ್ತೀನಿ, ಕಳ್ಳಾಟಕ್ಕೆ ಬ್ರೇಕ್ ಹಾಕ್ತೀನಿ ಅಂತ ಹೇಳಿದ್ರು. ಈಗ ನಿರಂತರವಾಗಿ ಕೆಮಿಕಲ್ ಅವಘಡ ಆಗ್ತಾ ಇದ್ರೂ ಕೂಡ ಅಲ್ಲಿ ಶಾಸಕರು ಮಾತನಾಡ್ತಾ ಇಲ್ಲ. ಕೆಮಿಕಲ್ ಕಂಪನಿಯಿಂದ ಮೊಳಕೇರ, ದಮ್ಮನಸೂರ್, ಗಡವಂತಿ ಸೇರಿದಂತೆ ಹಲವು ಗ್ರಾಮಸ್ಥರಿಗೆ ತೊಂದರೆ ಉಂಟಾಗ್ತಾ ಇದೆ. ಹೀಗಾಗಿ ಕೂಡಲೇ ಕೆಮಿಕಲ್ ಕಳ್ಳಾಟಕ್ಕೆ ಬ್ರೇಕ್ ಹಾಕಬೇಕು ಅಂತ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ತೀವ್ರ ಒತ್ತಾಯವನ್ನ ಮಾಡಿದ್ದಾರೆ. ಇಲ್ಲಿ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ಕೆಮಿಕಲ್ ಇಂಡಸ್ಟ್ರಿಯಿಂದ ಬಹಳಷ್ಟು ದುಷ್ಟ ಪರಿಣಾಮ ಆಗ್ತಾ ಇದೆ. ಈ ಚುನಾವಣೆಯಲ್ಲಿ ನಮ್ಮನ್ನು ಗೆಲ್ಲಿಸಿದ್ರೆ ನಾವು ಪೂರಾ ಬಂದ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಚುನಾವಣೆ ಸಂದರ್ಭದಲ್ಲಿ ಹೇಳೋದು. ಗಡವಂತಿ, ಮೊಳಕೇರ, ನಿಮ್ಮದು ಬಸಿಲಾಪುರ, ಮಾಣಿಕ್ ನಗರ, ದುಮ್ಮನ್ಸೂರು ಮತ್ತು ಹುಮ್ನಾಬಾದ್ ಟೌನ್ ಇದೆಲ್ಲ ಕುಂದಿರ್ಬೇಕಾಗಿತ್ತು ಅಂದ್ರೆ ಇಷ್ಟು ದುರ್ವಾಸನೆ ಬರುತ್ತೆ ಸಾಯಂಕಾಲ ಮತ್ತು ಬೆಳಗ್ಗೆ. ಯಾವುದು ಕೂಡ ಇಂಡಸ್ಟ್ರಿಯಲ್ ಮುಚ್ಚಲಕ್ ಆಗ್ಲಿಲ್ಲ. ಇಲ್ಲಿ ಹೆಂಗಿದೆ ಅಂದ್ರೆ ಇಂಡಸ್ಟ್ರಿಯಲ್ ಜೊತೆಯಲ್ಲಿ ಇರ್ತಕ್ಕಂಥ ಶಾಸಕರು ಬಹಳ ಅಚ್ಚುಕಟ್ಟವಾಗಿ ಅವ್ರ ಜೊತೆಯಲ್ಲಿ ಬಹಳ ಕೈ ಜೋಡಿಸಿದ್ದಾರೆ. ಎಲ್ಲಾ ಇದ್ರಲ್ಲಿ ಕೈ ಜೋಡಿಸಿದ್ದಾರೆ. ಈಗ ಇಂಡಸ್ಟ್ರಿ ಬಗ್ಗೆ ಹೇಳ್ತಾ ಇದ್ರಿ, ಅಷ್ಟೊಂದು ಯಾಕಾಯ್ತು? ಅಲ್ಲಿ ಒಳಗಡೆ ಮುಚ್ಚಿರ್ತಕ್ಕಂಥ ಕೆಮಿಕಲ್ ಏನಿದೆ, ನೀವು ಇವತ್ತು ನೋಡಿ ಮಳೆ ಬಂದಿಲ್ಲ, ಈಗ ಅಲ್ಲಿ ನಾಲೆ ಇದರಲ್ಲಿ ಹೋಗಿ ಬಾವಿಗಳಲ್ಲಿ, ಬೋರ್ವೆಲ್ ಅಲ್ಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಶಿವಯ್ಯ ಮಠಪತಿ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಶಿವಯ್ಯ, ಈಗ ಕೆಮಿಕಲ್ ಕಂಪನಿಯ ಜೊತೆ ಇಲ್ಲಿ ಹುಮ್ನಾಬಾದ್ ಶಾಸಕ ಶಾಮೀಲು ಆಗಿರೋ ಆರೋಪ ಇಲ್ಲಿ ಕೇಳಿಬಂದಿರುವಂತದ್ದು. ಶಾಸಕ ಸಿದ್ದು ಪಾಟೀಲ್ ವಿರುದ್ಧ ಈಗ ಗಂಭೀರ ಆರೋಪ ಕೇಳಿಬಂದಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅರ್ಪಿತಾ, ನಿಜವಾಗ್ಲೂ ಏನು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಅಲ್ಲಿ ಒಂದು ಕೈಗಾರಿಕಾ ಪ್ರದೇಶ ಏನಿದೆ, ಆ ಕೈಗಾರಿಕಾ ಪ್ರದೇಶದ ಒಂದು ಕಂಪನಿಯೊಂದರಲ್ಲಿ ಒಂದು ಆಘಾತಕಾರಿ ಮತ್ತು ಒಂದು ಆತಂಕದ ವಿಷಯ ಬೆಳಕಿಗೆ ಬಂದಿರುವಂತದ್ದು. ಅದೇನಂತಂದ್ರೆ ಅಪಾಯಕಾರಿ ಆಗಿರುವಂತಹ ಕೆಮಿಕಲ್ ಅನ್ನ ಭೂಮಿಯಲ್ಲಿ ಹೂತಿಟ್ಟು ಏನು ಕಂಪನಿಯ ಮಾಲೀಕರಾಗಿರ್ಬೋದು ಮತ್ತು ಅಲ್ಲಿನ ಸಿಬ್ಬಂದಿಗಳು ಆ ಒಂದು ಕೆಲಸ ಮಾಡ್ತಾ ಇದ್ರು. ಅದರಿಂದ ಏನು ಸಾರ್ವಜನಿಕರಿಗಾಗಿರ್ಬೋದು ಮತ್ತೆ ಅಲ್ಲಿನ ಸುತ್ತಮುತ್ತಲಿನ ವಾತಾವರಣ ಸಂಪೂರ್ಣವಾಗಿ ಕೆಡುತ್ತೆ ಅಂತ ಒಂದು ಕೆಮಿಕಲ್ ಗಳನ್ನ ಭೂಮಿಯಲ್ಲಿ ಹೂತಿಟ್ಟಿರುವಂತಹ ವಿಚಾರ ಈಗ ಏನು ಹುಮ್ನಾಬಾದ್ ಪೊಲೀಸರಿಗೆ ಮಾಹಿತಿ ತಿಳಿಸಿದಂತೆ ಏನು ಆ ಒಂದು ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ಕಂಪನಿ PPPL ಅಂತ ಒಂದು ಕಂಪನಿ ಇದೆ. ಆ ಒಂದು ಕಂಪನಿಯಲ್ಲಿ ಈ ಒಂದು ಏನು ಕೆಮಿಕಲ್ ಕೂಡ ಕಂಡು ಬಂದಿರುವಂತದ್ದು. ಸದ್ಯಕ್ಕೆ ಏನು ಹುಮ್ನಾಬಾದ್ ಪೊಲೀಸರು ಆ ಒಂದು ಕಂಪನಿಯ ಮೇಲೆ ರೇಡ್ ಮಾಡಿ ಕೇಸ್ ಕೂಡ ದಾಖಲು ಮಾಡಿದ್ದಾರೆ. ಆದ್ರೆ ಈಗ ಪ್ರಮುಖವಾಗಿ ಇತ್ತೀಚೆಗೆ ಅದೇ ಒಂದು ಹುಮ್ನಾಬಾದ್ ತಾಲೂಕಿನ ಮೊಳಕೆರ ಗ್ರಾಮದಲ್ಲಿ ಅಲ್ಲೇ ಒಂದು 3-4 ಕಿಲೋಮೀಟರ್ ಇದೆ. ಆ ಮೊಳಕೆರ ಗ್ರಾಮದಲ್ಲಿ ಕೆಮಿಕಲ್ ಬ್ಲಾಸ್ಟ್ ಆಗಿ ಕಳೆದ ಒಂದು 4-5 ತಿಂಗಳ ಹಿಂದೆ ಸಾಕಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಅಪಾಯ ಕೂಡ ಸಂಭವಿಸಿತ್ತು. ಅಂತಂದ್ರೆ ಕೆಮಿಕಲ್ ಇಂದ ಹುಮ್ನಾಬಾದ್ ಸುತ್ತಮುತ್ತಲಿನ ಪ್ರದೇಶಗಳಾಗಿರ್ಬೋದು ಮತ್ತೆ ಆ ಗ್ರಾಮಸ್ಥರಿಗೆ ಸಾಕಷ್ಟು ಒಂದು ಆತಂಕ ಇದೆ ಮತ್ತು ಅವರ ಜೀವಕ್ಕೆ ಕುತ್ತು ಇದೆ. ಈ ಕುರಿತು ಖುದ್ದು ಅಧಿಕಾರಿಗಳು ಕೂಡ ಒಪ್ಕೊಂಡಿದ್ದಾರೆ. ಆದ್ರೆ ಈಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಈ ಪ್ರಕರಣ ಬೆಳಕಿಗೆ ಬರುತ್ತಿದ್ದಂತೆ ಏನು ಪ್ರಮುಖವಾಗಿ ಮಾಜಿ ಸಚಿವರು ಮತ್ತೆ ಮಾಜಿ ಶಾಸಕರಾಗಿರುವಂತಹ ರಾಜಶೇಖರ್ ಪಾಟೀಲ್ ಅವರು ಕೆಲ ಗಂಭೀರ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅದೇನಂದ್ರೆ ಹುಮ್ನಾಬಾದ್ ಮತಕ್ಷೇತ್ರದ ಶಾಸಕರಾಗಿರುವಂತಹ ಸಿದ್ದು ಪಾಟೀಲ್ ಅವರು ಅಲ್ಲಿರುವಂತಹ ಕೆಮಿಕಲ್ ಕಂಪನಿಗಳ ಒಂದು ಮಾಲೀಕರ ಜೊತೆ ಕೈ ಜೋಡಿಸಿದ್ದಾರೆ. ಅವ್ರ ಜೊತೆ ಕೈ ಜೋಡಿಸಿ ಆ ಕಂಪನಿಗಳನ್ನ ಅಪಾಯಕಾರಿ
ಕಂಪನಿಗಳನ್ನ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಸದ್ಯಕ್ಕೆ ಈ ಕುರಿತು ಹುಮ್ನಾಬಾದ್ನ ಶಾಸಕ ಸಿದ್ದು ಪಾಟೀಲ್ ಕೂಡ ಪ್ರತಿಕ್ರಿಯೆ ನೀಡಬೇಕಾಗಿದೆ. ಅವರ ಆರೋಪಕ್ಕೆ ಯಾವ ರೀತಿ ಒಂದು ಅವರು ರಿಯಾಕ್ಟ್ ಮಾಡ್ತಾರೆ ಅಂತ ಕೂಡ ನೋಡ್ಬೇಕಾಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಹುಮ್ನಾಬಾದ್ನಲ್ಲಿ ಪ್ರತಿ ಬಾರಿ ಎಲೆಕ್ಷನ್ ಆ ಒಂದು ಕೆಮಿಕಲ್ ಕಂಪನಿಗಳನ್ನ ಬಂದ್ ಮಾಡ್ತೀವಿ ಅಂತ ಪ್ರತಿಯೊಬ್ಬರು ನಾಯಕರು ಕೂಡ ಎಲೆಕ್ಷನ್ ಅಲ್ಲಿ ಹೇಳ್ತಾರೆ. ಆದ್ರೆ ಯಾರೇ ಶಾಸಕರಾದ್ರೂ ಕೂಡ ಆ ಒಂದು ಕೆಮಿಕಲ್ ಕಂಪನಿಗಳನ್ನ ಬಂದ್ ಮಾಡ್ಲಿಕ್ಕೆ ಯಾರು ಕೂಡ ಮುಂದಾಗ್ತಿಲ್ಲ ಮತ್ತು ಯಾರಿಂದ ಕೂಡ ಸಾಧ್ಯ ಆಗ್ತಾ ಇಲ್ಲ. ಇದರಿಂದ ಹುಮ್ನಾಬಾದ್ ಮತಕ್ಷೇತ್ರದ ಜನ ಆಗಿರ್ಬೋದು, ಮತ್ತೆ ಅಲ್ಲಿ ಮೂಡಿಗೆರೆ ಆಗಿರ್ಬೋದು, ಮಾಣಿಕ್ ನಗರ ಆಗಿರ್ಬೋದು, ಮತ್ತೆ ಅಲ್ಲಿ ಸುತ್ತಮುತ್ತಲಿನ ಗಡವಂದಿ ಪ್ರದೇಶದ ಸಾರ್ವಜನಿಕರಿಗೆ ಸಾಕಷ್ಟು ಒಂದು ಅವರ ಜೀವದ ಮೇಲೆ ಒಂದು ಅಂದ್ರೆ ಅವರ ಜೀವಕ್ಕೆ ಕುತ್ತು ಬರುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿರುವಂತದ್ದು. ಸದ್ಯಕ್ಕೆ ಏನೀಗ ಕೈಗಾರಿಕಾ ಪ್ರದೇಶದಲ್ಲಿ ಒಂದು FIR ಕೂಡ ದಾಖಲು ಮಾಡಿರುವಂತದ್ದು. ಅಧಿಕಾರಿಗಳು ಮುಂದಿನ ಕ್ರಮ ಕೂಡ ಕೈಗೊಳ್ತಾ ಇರುವಂತದ್ದು. ಥ್ಯಾಂಕ್ ಯು ಶಿವಯ್ಯ ನಿಮ್ಮೆಲ್ಲ ಮಾಹಿತಿಗೆ.